ನೀವು ಯಾರು? ನಾವು ರಾಜನ ದೂತರು. ನಾನೊಬ್ಬ ಬ್ರಾಹ್ಮಣನಪ್ಪ. ಏನು ಬ್ರಾಹ್ಮಣನೇ? ಬ್ರಾಹ್ಮಣರೇ, ಈ ಜೋಳಿಗೆಯಲ್ಲಿ ಇರುವುದು ಏನು? ನಿನ್ನ ಕರದಲ್ಲಿರುವುದು ಏನು? ಕ್ರಯಕ್ಕೆ ಮಾತ್ರ 2 ಚಕ್ರಕ್ಕೆ ಹಣ್ಣುಗಳನ್ನು ತೆಗೆದುಕೊಂಡು ನನ್ನ ಜೋಳಿಗೆಯಲ್ಲಿ ಇಟ್ಟಿರುವನಪ್ಪ. ಏನು ಚಕ್ರಕ್ಕೆ ಹಣ್ಣಾದರೆ ಸೋರುವುದು ಉಂಟೆ? ಎಲ್ಲಿ ಇಲ್ಲವಲ್ಲ. ನೋಡೋಣ, ನೋಡೋಣ. ಇದು ತೆಗೆದುಕೊಳ್ಳಿ. ನಮ್ಮ ರಾಜರ ಮಗನ ಶಿರಸನ್ನು ಕರೆದು ಈ ಕೇಡು ಕೃತ್ಯಗಳನ್ನು ಗದ್ದಿರುವ ಮದಾಂತ ನಮ್ಮ ರಾಜ ಆಸ್ಥಾನಕ್ಕೆ ಬೇಗನೆ ನಡೆಯುವ ಪರಮಾತ್ಮ. ಮಾತ್ರ 2 ಚಕ್ರಕ್ಕೆ ಹೆಣ್ಣುಗಳನ್ನು ತೆಗೆದು ನನ್ನ ಜೋಳಿಗೆ ಇಟ್ಟಿದ್ದೀನಪ್ಪ. ನೀವು ಬಂದು ನೋಡುವಷ್ಟರಲ್ಲಿ ತೇಜಾವತಿ ನಗರದ ಮೃಗರಾಜ ಮಂತ್ರಿ ಮಕ್ಕಳ ಸಿರಸಾಗಿದ್ದವಪ್ಪ.
ಏನ್ ಮಾಡೋದು ಇವಾಗ ದೊಡ್ಡ ಮರ? ನಡಿ ಇದ್ ಕರ್ಕೊಂಡು ಹೋಗೋಣ ಆ? ಆಸ್ಥಾನ ಏನ್ ಮಾಡೋದು ಇವಾಗ? ನಡೀರ ನಮ್ ರಾಜರ ತಕ್ಕ ಹೇಳ್ಕೊಂಡು ಹೋಗೋಣ. ಬಾ ಬಾ ನಡೆಯೋ ಬೇಗನೆ ನಮ್ಮ ರಾಜಧಾನಿಗೆ. ನಡೆಯೋ ಬೇಗನೆ ನಮ್ಮ ರಾಜಧಾನಿಗೆ. ಬೇಗದಿಂದ ನಡೆಯಲ್ಲ, ಬೇಗದಿಂದ ನಡೆಯಲ್ಲ, ಬೇಗದಿಂದ ನಡೆಯಲ್ಲ, ಶೀಘ್ರದಿಂದ ನಡೆಯಲ್ಲ. ನಡೆಯ ಬೇಗನೆ ನಮ್ಮ ರಾಜಧಾನಿಗೆ, ನಮ್ಮ ರಾಜಧಾನಿಗೆ, ನಮ್ಮ ರಾಜಧಾನಿಗೆ, ನಮ್ಮ ರಾಜಧಾನಿಗೆ. ನಮ್ಮ ಬಾಲಕರನ್ನು ಹುಡುಕಿಕೊಂಡು ಹೋದ ದೂತರುಗಳು ಇಷ್ಟು ವೇಳೆ ಆದರೂ ಬರಲಿಲ್ಲವಲ್ಲ, ಕಾರಣ ಏನಾಗಿರಬಹುದು? ಪ್ರಭು, ನನಗೂ ಅದೇ ಸಂದೇಶವಾಗಿರೋ ಪ್ರಭು. ಓ, ಇತ್ತಲೇ ಬರುತ್ತೀರೋ ಪ್ರಭು? ಏನು ಬರಲಿ. ಅಯ್ಯ ದೂತರೇ, ನಿಮಗೆ ಮಂಗಳವಾಗಲಿ. ಮೇಲೆ ಕೇಳುವರಾಗಿ ಪರಮಾತ್ಮ, ಪರಮಾತ್ಮ. ಅಯ್ಯ ದೂತರೇ, ಅಯ್ಯ ನಾವು ಹುಡಿಕೊಂಡು ಹೋಗುವ ಮಾರ್ಗದಲ್ಲಿ ನಮ್ಮ ಮಹಾರಾಜರ ಮಕ್ಕಳ ಶಿರಸನ್ನು ಕದ್ದು ಕದ್ದು ಕೊಯ್ಲಿಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವನು. ಏನು? ನಮ್ಮ ಬಾಲಕರ ಶಿರಸನ್ನು ಕೊಯ್ದು ಇಲ್ಲ ಎಂದು ಸುಳ್ಳು ಹೇಳುತ್ತಿರುವನೇ? ಸುಳ್ಳು ಹೇಳುತ್ತಿರುವನು ಬುದ್ಧಿ. ಹಾಗಾದರೆ ಆ ಜೋಳಿಗೆಯನ್ನು ತೋರಿಸುವರಾಗಿ ತೆಗೆದುಕೊಳ್ಳುವರಾಗಿ. ಪರಮಾತ್ಮ, ಕೆಟ್ಟನು ಕೆಟ್ಟನು ಕುಮಾರ, ಕುಮಾರ, ಕೆಟ್ಟನು ಕೆಟ್ಟನು ಓರು ಮಗನಂದು ಕುಮಾರ, ಕುಮಾರ, ಪರಮಾತ್ಮ. ಬಾಲಕನೇ ನಿನ್ನನ್ನು ದರೆಯಲು ಕೊಂದನೆ ಕುದುರೆ ಸವಾರಿಗೆ ಕಳುಹಿಸಿ ನಾನು ನಿನ್ನ ಪ್ರಾಣಹತ್ಯೆ ಮಾಡಿದಂತಾಯ್ತಲ್ಲ ಕುಮಾರ. ಕುಮಾರ, ಕೆಟ್ಟನು ಕೆಟ್ಟನು. ಪ್ರಭು, ಚಿಂತಿಸಬೇಡಿ. ಮಂತ್ರಿ, ಮಂತ್ರಿ, ಇನ್ನೆಲ್ಲಿ ಚಿಂತೆ ಮಂತ್ರಿ? ದೂತರೇ, ನನ್ನ ಮಗ ಬದುಕಿರುವನೇ? ಇಲ್ಲ ಮಹಾಪ್ರಭು, ಇಲ್ಲಿ ನಿಮ್ಮ ಬಾಲಕನ ಶಿರಸವನ್ನು ಅಯ್ಯೋ ಪರಮಾತ್ಮ,
ಅಲ್ಲ ಕುಮಾರ. ನಿನ್ನ ತಾಯಿ ಬಂದು ನನ್ನ ಕುಮಾರ ಎಲ್ಲಿ ಎಂದು ಕೇಳಿದರೆ ನಾನೇನು ಹೇಳಲಿ ಕುಮಾರ, ನಾನೇನೆಂದು ಹೇಳಲಿ? ಮಂತ್ರಿ ದುಃಖಿಸದಿರಿ ಮಂತ್ರಿ, ದುಃಖಿಸದಿರಿ. ಪ್ರಭು, ಈಗ ನಾವೇನು ಮಾಡೋದು ಪ್ರಭು? ನಮ್ಮ ಬಾಲಕರು ಬರುವುದಿಲ್ಲವೇ ಮಂತ್ರಿ? ಬರುವುದಿಲ್ಲ ಪ್ರಭು, ಎಂದಿಗೂ ಬಾರದಿರಬಹುದು. ಬರುವುದಿಲ್ಲ ಪ್ರಭು. ಈಗ ಏನು ಮಾಡುವುದು ಮಂತ್ರಿ? ಪ್ರಭು, ಈ ನೀಚನನ್ನು ನಮ್ಮ ಮಂತ್ರಿ ದೂತರೇ, ಪ್ರಭು, ಪ್ರಭು. ಪ್ರಭು ಪಡ ಪಡ ಹೇಳಿ ಬಡ ಬ್ರಾಹ್ಮಣನಿಗೆ ಮರುಗುವುದೇ. ನಡಿಯಪ್ಪ, ನೆನ್ಕೊ, 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 ಎಲ್ಲ ನೆನ್ಕೊ. ಪಡ ಪಡ ಹೇಳಿ ಬಡ ಬ್ರಾಹ್ಮಣನಿಗೆ ಮರುಗುವುದೇ, ಮರುಗುವುದೇ ಅಂದ್ರೆ ಜಾತಿಸುತ್ತಲೇ ಧೂತರಿಂದಲೇ, ಜಾತಿಸುತ್ತಲೇ ಧೂತರಿಂದಲೇ ಇವರನ್ನು ಮೂಲಕ್ಕೆ ಹಾಕಿಸುವೆ, ಇವರನ್ನು ಮೂಲಕ್ಕೆ ಹಾಕಿಸುವೆ. ಪಡ ಪಡ ಹೇಳಿ ಬಡ ಬ್ರಾಹ್ಮಣನಿಗೆ ಮರುಗುವುದೇ ಮಂತ್ರಿ. ಈ ಪಾಪಿಯನ್ನು ಸೆಳೆದುಕೊಂಡು ಹೋಗಿ ನಮ್ಮ ಸೂಲಕ್ಕಾಕುವಂತೆ ಆಜ್ಞಾಪಿಸುವರಾಗಿ. ಅಪ್ಪಣೆ ಪ್ರಭು. ಇಲ್ಲೇ ದೂತರೆ, ಅಪ್ಪಣೆ. ಪ್ರಭು, ಕರೆದುಕೊಂಡು ಹೋಗಿ ಸೂಲಕ್ಕೇರಿಸಿ. ಆಗಬಹುದು, ತಮ್ಮ ಅಪ್ಪಣೆ ಅಂತ ಆಗಲಿ. ಬಾ 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 ಬಾ. ಓ ಪರಮಾತ್ಮ, ನಡೆಯ ನಡೆಯ ಬೇಗನೆ. ನನ್ನ ವಿದ್ಯಾಗುರುಗಳನ್ನು ದೂತರು ಕಳೆದುಕೊಂಡು ಹೋಗುತ್ತಿದ್ದರು. ಕಳೆದುಕೊಂಡು ಹೋಗಿ ಈ ಕಾಡಿನಲ್ಲಿ ಮಲಗಿರುವ ಮಕ್ಕಳನ್ನು ಎಚ್ಚರವಾಗಿ ಕಳುಹಿಸುತ್ತೇನೆ. ನನ್ನ ವಿದ್ಯಾಗುರುಗಳು ಸೂಲದ ಮರುದಡಿಯಲ್ಲಿ ನಿಂತು ನನ್ನನ್ನ ಧ್ಯಾನಿಸುತ್ತಿರುವರು. ನನ್ನ ವಿದ್ಯಾಗುರುಗಳ ಪ್ರಾಣದಾನ ಮಾಡಲು ನಾನೀಗಲೇ ನನ್ನ ವಿದ್ಯಾಗುರುಗಳ ಸನ್ನಿಧಾನಕ್ಕೆ ಬರುತ್ತೇನೆ. ಕೈಕಲಿ ಮಾಡಿ, ಕೈಕಲಿ ಮಾಡಿ. ಬೆಲೆ ಕೇಳೋರಿಗೆ ಮಂತ್ರಿ. ಪ್ರಭು, ಇದೇನು ಆಶ್ಚರ್ಯ, ನಮ್ಮ ಮಕ್ಕಳು ಬಂದೇ ಬಿಟ್ಟಾರಲ್ಲ. ಹೌದು ಪ್ರಭು, ನನಗೂ ಆಶ್ಚರ್ಯವಾಗಬಾರದು. ಮಂತ್ರಿ, ಆ ಮಾತು ಹಂಗಿರಲಿ. ಸೂರಕ್ಕಾಕಿದ್ರು ನಮ್ಮ ರಾಜರುಗಳನ್ನು ರಾಜಸ್ಥಾನಕ್ಕೆ ರಾಜ ಮರ್ಯಾದೆಯಿಂದ ಬರಮಾಡತಕ್ಕದ್ದು. ಯಾರಲ್ಲಿ? ನಮ್ಮ ಅರಮನೆಯ ದೂತರನ್ನು ರಾಜಸ್ಥಾನಕ್ಕೆ ಬರಮಾಡತಕ್ಕದ್ದು ಗುರುಗಳು. ಎಲ್ಲ ದೂತರೆ, ನನ್ನನ್ನು ಸೂಲಕ್ಕಾಕುವಂತೆ ನಿಮ್ಮ ರಾಜಾಜ್ಞೆ ಆಗಿರುವುದೇ? ನಿಮಗೆ ಬುದ್ಧಿ ಇರಲಿಲ್ಲವೇ? ನಮ್ಮ ರಾಜಾಜ್ಞೆ ಆಗಿರುವುದು. ಎಲ್ಲ ದೂತರೆ, ಹಾಗಾದರೆ ನನಗೆ ಒಂದು ಗಳಿಗೆ ಅವಧಿಯನ್ನು ಕೊಡುವರಾಗಿ ನನ್ನ ಮಾತಾ ಪಿತೃಗಳನ್ನು ನೆನೆದುಕೊಂಡು ಹಾಗೂ ನನಗೆ ಕಷ್ಟ ಕೊಟ್ಟಂತ ಭಗವಾನ್ ಶನಿದೇವರನ್ನು ಒಂದು ಗಳಿಗೆ ನೆನ್ಕೋ ನೆನ್ಕೋ, ಯಾರನ್ನ ಬೇಕಾದ್ರೂ ನೆನ್ಕೋ, ಎಲ್ಲ ನೆನ್ಕೋ. ನಿಮ್ಮ ಮೀರುವರೆಗೂ 10,000 ಹಣವನ್ನು ಕೊಡುವೆನಪ್ಪ. ಅಗ್ಗೋಳದೊಡೆ ಬರಲೇ 10,000 ಹಣ ಬರ್ತದಂತೆ ಕಣ್ಣ. ನೆನ್ಕೊಳ್ಳಿ ನೆನ್ಕೊಳ್ಳಿ ಇರ್ಲ. ಪರಮಾತ್ಮ, ಕಾಕವಾಹನ ಕಲಿಪುರುಷ, ಈ ದೂತರ ಬಾಧೆಯನ್ನು ನಾನು ತಾಳಲಾರೆನು. ಬೇಗ ಬಂದು ಕಾಪಾಡು ಪರಮಾತ್ಮ, ಬೇಗ ಬಂದು ಎಲ್ಲೋಡಿ ಕೊಟ್ರು 10 ಪೈಸೆ ಅಲ್ಲ, ಎಲ್ಲ ಕೊಡ್ತಾನೆ ನಮ್ಗೆ 10,000. ದೇವರೇ ಬಲ್ಲ, ನೋಡೋಣ.
ಬಂದು ಕಾಯಯ ದೇವಾ ಬಂದು ಕಾಯಯ ನಮ್ಮ ವಿದ್ಯಾಗುರುಗಳನ್ನು ಸೂನಕ್ಕಾಗದಂತೆ ನಿಮ್ಮ ರಾಜಾಜ್ಞೆ ಆಗಿರುವುದು. ರಾಜ ಮರ್ಯಾದೆಯಿಂದ ನಮ್ಮ ವಿದ್ಯಾಗುರುಗಳನ್ನು ರಾಜಮಂದಿರಕ್ಕೆ ಕರೆದುಕೊಂಡು ಹೊರಡುವರಾಗಿ. ಹೋಯ್ತಲ್ಲ 10,000 ದಂಡಕ್ಕೆ ತಲೋ ಹೋಯ್ತ್ ಕಣ ದೊಡ್ಡವರ 10,000 ಅಲ್ಲ ಏನೋ ಮಾಡೋದು ಇವಾಗ ನಾವು ಏನು ಮಾಡಕ್ ಆಗಲ್ಲ ಬಾರ್ಲ ಹೋಲಿ ಕರ್ಕೊಂಡು ನಡಿ ಹೋದ್ರಿ ಹೋಗೋಣ ಬಾರ್ಲ. ಗುರುಗಳ ಪಾದಕ್ಕೆ ನಮಸ್ಕರಿಸಬೇಕು. ಮಂಗಳವಾಗಲಿ ಮೇಲೆ ಕೇಳುವರಾಗಿ. ಗುರುದೇವ, ನಾವು ಅರಿಯದೆ ಮಾಡಿದ ತಪ್ಪುಗಳಿಗೆ ಮನ್ನಿಸಿ ಕಾಪಾಡಬೇಕಾಗಿ ಸ್ಥಿರವಾಗಿ ಬೇಡಿಕೊಳ್ಳುತ್ತೇವೆ ಗುರುದೇವ. ರಾಜೇಂದ್ರ, ಇದೆಲ್ಲವೂ ನಿನ್ನ ತಪ್ಪಲ್ಲ, ಎಲ್ಲ ಆ ಕಲಿಪುರುಷನಿಂದ ಉಂಟಾದಂತ ತೊಂದರೆಗಳು. ಇನ್ನು ನಿಮ್ಮ ರಾಜ್ಯ ಕಾರ್ಯಕ್ಕೆ ತೆರಳುವರಾಗಿ. ರಾಜೇಂದ್ರ, ಇವರು ಯಾರಾಗಿರಬಹುದು? ಅಯ್ಯ ದೂತರೇ, ಇವರು ನಮ್ಮ ವಿದ್ಯಾಗುರುಗಳು ದೂತರೇ. ಗುರುಗಳೇ, ನಾವು ಮಾಡಿದ ಅಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆವು. ಎಲ್ಲ ದೂತರೇ, ನಿಮಗೆ ಮಂಗಳವಾಗಲಿ ಮೇಲೆ ಕೇಳುವರಾಗಿ. ಹರಿಗಳ ಮಗವ ಮುರಿಯುವೆ ಪದ ಪದ ಮಗಂಗ
ಭಗವಂತರಿಗಳು ಮಗವ ಮುರಿಯುವೆ ಪದ 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 ದುಷ್ಟರ ಕಷ್ಟವ ಪಡೆದು ಬಡಾದ ಪರ ಕಷ್ಟವ ಪಡೆದು ಬಡಾದ ದುಷ್ಟರ ಕಷ್ಟವ ಪಡೆದು ಬಡಾದ ಭಕ್ತರ ಕಷ್ಟವ ಪಡೆದು ಬಡಾದ ಭಗವಂತರಿಗಳು ಮಗವ ಮುರಿಯುವೆ ಪದ 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 ಆಹಾ ನನ್ನ ವಿದ್ಯಾಗುರುಗಳು ನನ್ನ ಒಂದು ಕಾರ್ಯವ ತಮ್ಮ ರಾಷ್ಟ್ರಕ್ಕೆ ನನಗೆ ವರವನ್ನು ಕೊಟ್ಟು ನಾನು ಮನಸ್ಸಿನಲ್ಲಿ ಗಂಗಾ ನದಿಯ ತೀರಕ್ಕೆ ಹೊರಟಿದ್ದನೋ ಆ ಸ್ಥಳದ ವರ್ತಮಾನ ಮೇಲಾಯಿತು. ನನ್ನ ವಿದ್ಯಾಗುರುಗಳನ್ನು ವಿಚಾರಿಸಿ ಬರುತ್ತೇನೆ. ಜೈ ಕಲಿಮಾಯೆ, ಜೈ ಕಲಿಮಾಯೆ. ಶಂಭೋ ಮಹಾದೇವ. ಗುರುಗಳ ಪಾದಕ್ಕೆ ನಮಸ್ಕರಿಸುವನು. ಸರಿ ರಾಜ, ಮತ್ತೆ ಬಂದೆಯಾ? ಕಾಕವಾಹನ ಕಲಿಪುರುಷ. ಗುರುದೇವ, ನನ್ನ ಒಂದು ಕಾರ್ಯವ ತಮ್ಮ ರಾಶಿಗೆ ಬರುವಂತೆ ನನಗೆ ವರವನ್ನು ಕೊಟ್ಟು ನಾನು ಬರುವಷ್ಟರಲ್ಲಿ ಗಂಗಾ ನದಿಯ ತೀರಕ್ಕೆ ಸ್ನಾನ ಜಪಕ್ಕೆಂದು ಹೊರಟಿದ್ದನಲ್ಲ ಆ ಸ್ಥಳದ ವರ್ತಮಾನ ಮೇಲಾಯಿತು ಗುರುದೇವ. ಆಹಾ ಸರಿ ರಾಜ, ಕಾಕವಾಹನ ಕಲಿಪುರುಷ. ಒಂದು ಗಳಿಗೆಯಲ್ಲಿ ನನ್ನ ಪ್ರಾಣ ಹೋಗುವಂತೆ ಮಾಡಿದೆ, ಮತ್ತೊಂದು ಗಳಿಗೆಯಲ್ಲಿ ನನ್ನ ಕಷ್ಟಗಳನ್ನು ನೋಡಲಾರದೆ ನೀನೇ ಪ್ರಾಣದಾನವನ್ನು ಮಾಡಿದೆ. ಪರಮಾತ್ಮ, ಇನ್ನು ಮುಂದೆ ದೇವ ದಾನವರಿಗೆ ಆಗಲಿ ನರ ಮಾನವರಿಗೆ ಆಗಲಿ ಯಾರಿಗೂ ಕಷ್ಟವನ್ನು ನನಗೆ ಕೊಟ್ಟಂತ ಕಷ್ಟವನ್ನು ಕೊಡಬಾರದೆಂದು ಕರಭಾಷೆಯನ್ನು ಕೊಡ ಪರಮಾತ್ಮ. ಗುರುದೇವ, ಮಹಾಂತರ ಸಭೆಯಲ್ಲಿ ನಾರದ ಮಹಾಮುನಿಗಳು ನನ್ನ ಲೀಲಾಗಾನವನ್ನು ಕೊಂಡಾಡುತ್ತಾರೆ. ನನ್ನ ವಿದ್ಯಾಗುರುಗಳಾದ ತಾವು ಆ ಸರಿಯ ಪರಾಕ್ರಮವನ್ನು ನಾನು ಬಲ್ಲೆ, ಆ ಸರಿಯ ಮಹಿಮೆಯನ್ನು ನಾನು ಬಲ್ಲೆ ಎಂಬ ಮದಹಂಕಾರದಿಂದ ನನ್ನನ್ನು ತೆರೆದು ಮಾತನಾಡಲಿಲ್ಲವೇ ಗುರುದೇವ? ಅದಕ್ಕಾಗಿಯೇ ನಿಮಗಿಂತಹ ಗುರುದೇವ. ಈ ನಿಮ್ಮ ಶಿಷ್ಯನು ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ನಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುತ್ತೇನೆ ಗುರುದೇವ. ಸರಿ ರಾಜ, ಮೇಲೆ ಕೇಳುವ ನಾವು. ಶರಣ ಶರಣೆಯ ನಿಮ್ಮ ಪಾದ ಪದ್ಮಗಳಿಗೆ ಶರಣು ಶರಣೆಯ ನಿಮ್ಮ ಪಾದ ಪದ್ಮಗಳಿಗೆ ಕಾಕವಾಹನ ರವಿಸುತ್ತ ಮಾಡಿದ ಅಪರಾಧವ ಮನ್ನಿಸೋ ಶನಿದೇವ. ಗುರುದೇವ, ನೀವು ನನಗೆ ನಮಸ್ಕರಿಸುವುದೇ? ಗುರುದೇವ, ಈ ನಿಮ್ಮ ಶಿಷ್ಯನು ಹರಿದ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುತ್ತೇನೆ. ಸರಿ ರಾಜ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳುವ ನಾವು. ಸನಿ ರಾಜನೇ, ನಾನು ಸಹ ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಸಿರಬಾಗಿ. ಗುರುದೇವ, ನೀವು ನಮಸ್ಕರಿಸುವುದೇ? ಮೇಲೆ ಕೇಳುವರಾಗಿ. ಗುರುದೇವ, ಇನ್ನು ನಿಮ್ಮ ಹಪ್ಪಡಿ ಆದರೆ ನಾನಿನ್ನು ಬರುತ್ತೇನೆ. ಸರಿ ರಾಜ, ನಿನಗೆ ಜೈ ಕಲಿಮಾಯೆ, ಮಂಗಳವಾಗಲಿ. ಜೈ ಕಲಿಮಾಯೆ. ಶನಿದೇವರ ಪಾದ ಗೋವಿಂದೋ, ಶನಿದೇವರ ಪಾದ ಗೋವಿಂದೋ, ಶನಿದೇವರ ಪಾದ ಗೋವಿಂದೋ. ನಡಗಿಸುವ ಬ್ರಹ್ಮಾಂಡವ ನಡಗಿಸುವ ಬ್ರಹ್ಮಾಂಡವ 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 ನಡಗಿಸುವ ಬ್ರಹ್ಮಾಂಡವ ನಡಗಿಸುವ ಬ್ರಹ್ಮಾಂಡವ 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 ಗಂಧರ್ವ ಯಕ್ಷ ಅಷ್ಟಮರಾಜಿಗೆ ಭಕ್ತಿಸುವೆ
ವಿಕ್ರಮನು ಆ ದಾರಿದ್ರ್ಯವನ್ನು ದಾನವಾಗಿ ಪಡೆಯುವಂತೆ ನೋಡಿ ಆ ನರಹದಮನಾದ ವಿಕ್ರಮನು ದಾರಿದ್ರ್ಯವನ್ನು ದಾನವಾಗಿ ಪಡೆದ ಮೇಲೆ ನರಹದಮನಾದ ವಿಕ್ರಮನನ್ನು ದೊಡ್ಡ ಕಾಡನ್ನೇ ಸೇರಿಸಿ ತಿನ್ನಲು ಹಣ್ಣವಿಲ್ಲದೆ ಓದಿಯಲು ವಸ್ತ್ರವಿಲ್ಲದೆ ಕಾಡು ಬೇಡುಗಳನ್ನು ಹಲದಾಡುವಂತೆ ಮಾಡಿದರೆ ನಾನು ಸರಿಯಾದರೆ ಜೈ ಕಲಿಮಾಯೆ ಮಕ್ಕಳಿರ ಶಾಂತರಾಗಿ ಮಕ್ಕಳಿರ ಇಲ್ಲಿ ಕುಳಿತಿರುವ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಯಾರಾದ್ರೂ ಬಂದು ದಾನವನ್ನು ನೀಡುವರು ಕೈ ಹಿಡಿ ಬೇಡವರಾಗಿ ಮಕ್ಕಳಿರ ಮಕ್ಕಳಿರ ಈ ನಿಮ್ಮ ಕುಕ್ಷವಾದಿಯನ್ನು ನನ್ನಿಂದ ಸಾಧ್ಯವಿಲ್ಲ ಮಕ್ಕಳಿರ. ಈ ಪಟ್ಟಣೆಲ್ಲಾದರೂ ಕೈ ಹಿಡಿ ಬೇಡವರಾಗಿ ಮಕ್ಕಳಿರ. ಮನೆಯೊಳ ಯಾರಮ್ಮ ಅನ್ನವ
ಆಮಿಷವಾದಿಯನ್ನು ತುಂಬಿಸಲು ನನ್ನಿಂದ ಸಾಧ್ಯವಿಲ್ಲ ಮಕ್ಕಳಿರ. ಈ ಪಟ್ಟಣೆಲ್ಲಾದರೂ ಕೈ ಹಿಡಿ ಬೇಡವರಾಗಿ ಮಕ್ಕಳಿರ. ತಂದೆ ತಾಯಂದ್ರೆ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ಬಡವನ ಮಕ್ಕಳನ್ನು ನೋಡಿ ಯಾರಿಗೂ ಕರುಣೆಯೂ ಬಾರದೆ ಯಾರಾದರೂ ಬಂದು ದಾನ ಧರ್ಮವನ್ನು ನೀಡುವರಾಗಿ.
ಮಕ್ಕಳಿರ, ಶಾಂತರಾಗಿ ಮಕ್ಕಳಿರ. ದೂರದಲ್ಲಿ ಯಾರು ಮಾರು ಬತ್ತುವಂತೆ ಭಾಸ ಹೋಗುತ್ತಿರೋದು. ಅವನನ್ನು ವಿಚಾರಿಸಿಕೊಂಡು ಮುಂದಕ್ಕೆ ಇಲ್ಲಿ ಆದರೂ ಹೋಗಿ ನಡೀರಿ ಮಕ್ಕಳಿರ. ಆಗಲಿ ತಂದೆ. ನಾರಾಯಣ್ ನಾರಾಯಣ್ ಪ್ರಭು ನಿನ್ನ ಜ್ಞಾನ ಮೋಕ್ಷ ವಿಧಾನ ಪ್ರಭು ನಿನ್ನ ಜ್ಞಾನ ಮೋಕ್ಷ ವಿಧಾನ ಅಭಾವ ವಿಭಾವ ಬಹು ನಟನ ಅಭಾವ ವಿಭಾವ ಬಹು ನಟನ ನಾರಾಯಣ ನಾರಾಯಣ ಪ್ರಕೃತಿಯು ನೀನೆ ಪುರುಷನು ನೀನೆ ಪ್ರಕೃತಿ ನೀನೆ ಪುರುಷನು ನೀನೆ ಏಕೋ ನಾರಾಯಣ ಅಮುಜಾತ ಏಕೋ ನಾರಾಯಣ ಅಮುಜಾತ ಪ್ರಭು ನಿನ್ನ ಜ್ಞಾನ ಮೋಕ್ಷ ವಿಧಾನ ಅಭಾವ ವಿಭಾವ ಬಹು ನಟನ ನಾರಾಯಣ ನಾರಾಯಣ ಪೂಜ್ಯರ ಪಾದಕ್ಕೆ ನಮಸ್ಕರಿಸುವೆನು. ಅಯ್ಯ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮೇಲೆ ಕೇಳೋರಾಗಿ ಸ್ವಾಮಿ. ಅಯ್ಯ ನೀನು ಯಾರು? ಅದು ಅಲ್ಲದೆ ಏಸುಳಿಗಳಾದ ಮಕ್ಕಳು ಯಾರು? ಸ್ವಾಮಿ, ನಾನು ಒಬ್ಬ ದೇವದತ್ತನೆಂಬ ಬಡ ಬ್ರಾಹ್ಮಣನು ಸ್ವಾಮಿ. ಹಿಂದೆ 7 ವರ್ಷದಲ್ಲಿ ನಮ್ಮ ತಂದೆಯವರು ಸತ್ತು ಸ್ವರ್ಗಸ್ಥರಾದರು. ಅಂದಿನಿಂದ ಇಂದಿನವರೆಗೂ ತಿನ್ನಲು ಅನ್ನವಿಲ್ಲದೆ, ಓದಲು ವಸ್ತ್ರವಿಲ್ಲದೆ, ದೇಶದಿಂದ ದೇಶಕ್ಕೆ, ಪಟ್ಟಣದಿಂದ ಪಟ್ಟಣಕ್ಕೆ ತಿರುಗುತ್ತಿರುವ ನನ್ನನ್ನು ದಾರಿದ್ರನು ಕರೆಯರು ಪೂಜ್ಯರೇ. ಅಯ್ಯ ದಾರಿದ್ರನೇ, ದೇಶದಿಂದ ದೇಶಕ್ಕೆ ಪಟ್ಟಣದಿಂದ ಪಟ್ಟಣಕ್ಕೆ ತಿರುಗಿದರೆ ಈ ನಿನ್ನ ದಾರಿದ್ರವು ಹತವಾಗುತ್ತೇನೆಯಾ? ಪೂಜ್ಯರೇ, ನನ್ನ ದಾರಿದ್ರವು ಯಾವ ರೀತಿಯಲ್ಲಿ ಹತವಾಗುವುದು ಪೂಜ್ಯರೇ? ಅಯ್ಯ ದಾರಿದ್ರನೇ, ಹೇಳುವೆನು ಕೇಳು. ಉಜ್ಜಯಿನಿ ಪುರವನ್ನು ಆಳಿತಿರುವ ಆ ವಿಕ್ರಮರಾಜನ ಬಳಿಗೆ ಹೋದರೆ ಈ ನಿನ್ನ ದಾರಿದ್ರವು ಹತವಾಗುವುದಯ್ಯಾ? ಅಲ್ಲಿಗೆ ಹೋದರೆ ಯಾವ ರೀತಿಯಲ್ಲಿ ಈ ನನ್ನ ದಾರಿದ್ರವು ಹತವಾಗುವುದು ಪೂಜ್ಯರೇ? ಅಯ್ಯ ದಾರಿದ್ರನೇ, ಹೇಳುವೆನು ಕೇಳು. ನಿನ್ನನ್ನೊಲ್ಲದೆ ಈ ನಿನ್ನ ಬಡ ಮಕ್ಕಳು ನೋಡಿದ ಆ ವಿಕ್ರಮರಾಜನು ಭೋಜನ ನೀರನ್ನು ಕೊಡಿಸುವನು, ಅದನ್ನು ಸಹ ಬೇಡವೆಂದು ಹೇಳುವನಾಗು. ಪೂಜ್ಯರೇ, ಅವರು ಹೆಚ್ಚು ಭೋಜನ ನೀರನ್ನು ಸಹ ಕೊಡುವಾಗ ಅದನ್ನು ಬೇಡವೆಂದು ಹೇಳಿ ಮತ್ತೆ ಏನೇನು ತಾನೇ ಕೇಳ್ಕೊಳ್ಳಲಿ ಪೂಜ್ಯರೇ? ಅಯ್ಯ ದಾರಿದ್ರನೇ, ಹೇಳುವೆನು ಕೇಳು. ನಿನ್ನನ್ನೊಲ್ಲದೆ ಈ ನಿನ್ನ ಬಡ ಮಕ್ಕಳು ನೋಡಿದ ಆ ವಿಕ್ರಮರಾಜನು ವಸ್ತ್ರಾಭರಣಗಳು ಸಹ ಕೊಡಿಸುವನು, ಅದನ್ನು ಸಹ ಬೇಡವೆಂದು ಹೇಳುವನಾಗು. ಪೂಜ್ಯರೇ, ಅವರು ಹೆಚ್ಚು ವಸ್ತ್ರಾಭರಣ ಸಹ ಕೊಡುವಾಗ ಅದನ್ನು ಸಹ ಬೇಡವೆಂದು ಹೇಳಿ ಮತ್ತೆ ಏನನ್ನು ತಾನೇ ಕೇಳ್ಕೊಳ್ಳಲಿ ಪೂಜ್ಯರೇ? ಅಯ್ಯ ದಾರಿದ್ರನೇ, ಹೇಳುವೆನು ಕೇಳು. ನಿನ್ನನ್ನೊಲ್ಲದೆ ಈ ನಿನ್ನ ಬಡ ಮಕ್ಕಳು ನೋಡಿದ ಆ ವಿಕ್ರಮರಾಜನು ಹೆಚ್ಚು ದ್ರವ್ಯ ಸಹ ಕೊಡಿಸುವನು, ಅದನ್ನು ಸಹ ಬೇಡವೆಂದು ಹೇಳುವನಾಗು. ಪೂಜ್ಯರೇ, ಅವರು ಹೆಚ್ಚು ದೀರ್ಘ ನನ್ನ ನಂಬಿ ನನಗೆ ಅವರು ಹೆಚ್ಚು ದ್ರವ್ಯ ಸಹಾಯ ಮಾಡುವಾಗ ಅದನ್ನು ಸಹ ಬೇಡವೆಂದು ಹೇಳಿ ಮತ್ತೆ ಏನೇನು ತಾನೇ ಕೇಳ್ಕೊಳ್ಳಲಿ ಪೂಜ್ಯರೇ? ಅಯ್ಯ ಅವರಿಂದ ಮೊದಲು ಕರಭಾಸೆಯನ್ನು ತೆಗೆದುಕೊಳ್ಳುವನಾಗು. ಪೂಜ್ಯರೇ, ನನ್ನನ್ನು ನಂಬಿ ಕರಭಾಸೆಯನ್ನು ಕೊಡುವರೇ ಪೂಜ್ಯರೇ? ಅವರು ಸತ್ಯವಂತರೇ ಪೂಜ್ಯರೇ? ಅವರು ಅಷ್ಟು ಸತ್ಯವಂತರೇ ಸರಿ. ಪೂಜ್ಯರೇ, ಭಾಷೆಯನ್ನು ಕೊಟ್ಟ ಮೇಲೆ ಮತ್ತೆ ಏನನ್ನು ತಾನೇ ಕೇಳ್ಕೊಳ್ಳಲಿ ಪೂಜ್ಯರೇ? ಅಯ್ಯ ದಾರಿದ್ರನೇ, ಹೇಳುವೆನು ಕೇಳು. ಈ ನನ್ನ ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಳ್ಳಬೇಕೆಂದು ಕರಮಿದಿ ಬೇಡಿಕೊಳ್ಳುವನಾಗು.
ಇಂದಿಗೆ ನೀನು ಅಲ್ಲದೆ ಈ ನಿನ್ನ ಬಡ ಮಕ್ಕಳು ಧನ್ಯರಾಗಿರಿ. ಇನ್ನು ಹೋಗಿ ಬರುವರಾಗಿ ನಿಮಗೆ ಮಂಗಳವಾಗಲಿ. ಪೂಜ್ಯರೇ, ನಿಮ್ಮಿಂದ ನಾನು ಅಲ್ಲದೆ ಈ ನನ್ನ ಬಡ ಮಕ್ಕಳು ಇಲ್ಲಿಗೆ ಧನ್ಯರದೆವು. ತಮ್ಮ ಅಪ್ಪಣೆ ಆದ್ರೆ ನಾವು ಇನ್ನು ಹೋಗಿ ಬರ್ತೇವೆ ಅಯ್ಯ, ಪೂಜ್ಯರೇ. ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ. ಹಾಡಿ ಬಾರೋ ಸ್ವಾಮಿ, ಓಡಿ ಬಾರೋ, ಹಾಡಿ ಬಾರೋ ಸ್ವಾಮಿ, ಓಡಿ ಬಾರೋ, ವೈಕುಂಠ ವಾಸುದೇವ ಓಡಿ ಬಾರೋ, ಓಡಿ ಬಾರೋ. ಜಯ ಮೇಲೆ ಜಯ ನಾಕುತ, ಜಯ ಮೇಲೆ ಜಯ ನಾಕುತ, ಜಯ ಕಾಲಿನ ನಾದವ ತೋರುತ, ಜಯ ಕಾಲಿನ ನಾದವ ತೋರುತ, ಹಾಡಿ ಬಾರೋ ಸ್ವಾಮಿ, ಓಡಿ ಬಾರೋ, ಹಾಡಿ ಬಾರೋ ಸ್ವಾಮಿ, ಓಡಿ ಬಾರೋ, ವೈಕುಂಠ ವಾಸುದೇವ ಓಡಿ ಬಾರೋ, ಓಡಿ ಬಾರೋ. ನಾರಾಯಣ, ನಾರಾಯಣ. ಹುಟ್ಟುದು ಮಧುರೆಯ, ಬೆಳೆದೋದು ಗೋಕುಲ, ಹುಟ್ಟುದು ಮಧುರೆಯ, ಬೆಳೆದೋದು ಗೋಕುಲ, ಕಾಸಿರಿ ತಾಂಬರ ಕೈಯಲ್ಲಿ ಕೊಳಲ, ಕಾಸಿರಿ ತಾಂಬರ ಕೈಯಲ್ಲಿ ಕೊಳಲ, ಹಾಡಿ ಬಾರೋ ಸ್ವಾಮಿ, ಓಡಿ ಬಾರೋ, ಹಾಡಿ ಬಾರೋ ಸ್ವಾಮಿ, ಓಡಿ ಬಾರೋ, ವೈಕುಂಠ ವಾಸುದೇವ ಓಡಿ ಬಾರೋ, ಓಡಿ ಬಾರೋ. ನಡಿನಲ್ಲಿ ಉಡುಗೆಜೆ, ಬೆಳಿನಲ್ಲಿ ಓಗೋರ, ನಡಿನಲ್ಲಿ ಉಡುಗೆಜೆ, ಬೆಳಿನಲ್ಲಿ ಓಗೋರ, ಬರುಳಿಗೆ ಧರಿಸಿದ ಕಂಠಿಹಾರ, ಬರುಳಿಗೆ ಧರಿಸಿದ ಕಂಠಿಹಾರ, ಹಾಡಿ ಬಾರೋ ಸ್ವಾಮಿ, ಓಡಿ ಬಾರೋ, ಬಾರೋ ಸ್ವಾಮಿ, ಓಡಿ ಬಾರೋ, ವೈಕುಂಠ ವಾಸುದೇವ ಓಡಿ ಬಾರೋ, ಓಡಿ ಬಾರೋ. ನಾರಾಯಣ, ನಾರಾಯಣ. ಸೈನ್ಯಾಧ್ಯಕ್ಷ, ಓ ಪ್ರಭು, ಸುರ 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 ಸಿಂಹಾಸನವಂಬರ ವಿದಯೇರಿ, ಸುರ 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 ಸಿಂಹಾಸನವಂಬರ ವಿದಯೇರಿ, ಪರಮ ಪರಾಕ್ರಮಿ ಎನಿಸಿ ಧರಣಿಯ ಆಳ್ಡೆ, ಪರಮ ಪರಾಕ್ರಮಿ ಎನಿಸಿ ಧರಣಿಯ ನಾಳ್ಡೆ, ಈ ಧರಣಿಯ ನಾಳ್ಡೆ, ಈ ಧರಣಿಯ ನಾಳ್ವೆ. ಆ ಮಂತ್ರಿಗಳೇ, ಬಲ ಹಿಡಿದು ಜಲ ಹರಿಯ ಬಲ ಬಲ, ಪರಮ ಬಲ ಹಿಡಿದು ಜಲ ಹರಿಯ ಬಲ ಬಲ,
ಮಂತ್ರಿಗಳೇ, ಮಹಾಪ್ರಭು. ಸೈನ್ಯಾಧ್ಯಕ್ಷ, ಮಹಾಪ್ರಭು. ಇನ್ನು ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳುವರಾಗಿ. ಅಪ್ಪಣೆ ಮಹಾಪ್ರಭು. ಕ್ಷೇಮವೇ ನೈ ಸಕಲ ಪ್ರಜೆಗಳು ವರಮಂತ್ರಿ ಶೇಖರ. ಕ್ಷೇಮವೇ ನೈ ಸಕಲ ಪ್ರಜೆಗಳು ವರಮಂತ್ರಿ ಶೇಖರಾನೇ. ಮಹಾಮಂತ್ರಿಗಳೇ, ಧನ ವಿಕ್ರಮ ಎನ್ನುವಾರ ಧನ ವಿಕ್ರಮ ಎನ್ನುವಾರ ವಣಿ ವಿಜಯ ಎಲ್ಲ ನಾವು ವಣಿ ವಿಜಯ ಎಲ್ಲ ನಾವು ನಾಣ್ಯ ಪ್ರೇಮದಿ ಬಾಳುತ್ತಿರುವರೇ. ನಾಣ್ಯ ಕ್ಷೇಮದಿ ಬಾಳುತ್ತಿರುವರೇ. ಕ್ಷೇಮವೇ ನೈ ಸಕಲ ಪ್ರಜೆಗಳು ವರಮಂತ್ರಿ ಶೇಖರ. ಕ್ಷೇಮವೇ ನೈ ಸಕಲ ಪ್ರಜೆಗಳು ವರಮಂತ್ರಿ ಶೇಖರಾನೇ. ಮಹಾಮಂತ್ರಿಗಳೇ, ಸುತ್ತಲಿರುತ್ತೀರ ಶತ್ರು ರಾಜರು ಸುತ್ತಲಿರುತ್ತೀರ ಶತ್ರು ರಾಜರು ಬಿಟ್ಟರೆ ನೈ ಕಾಣಿಕೆಗಳ ಬಿಟ್ಟರೆ ನೈ ಕಾಣಿಕೆಗಳ ಮತ್ತೆ ಯಮಗೆ ಮೀರ ಇರುವರೇ. ಮತ್ತೆ ಯಮಗೆ ಮೀರ ಇರುವರೇ. ಕ್ಷೇಮವೇ ನೈ ಸಕಲ ಪ್ರಜೆಗಳು ವರಮಂತ್ರಿ ಶೇಖರ. ಕ್ಷೇಮವೇ ನೈ ಸಕಲ ಪ್ರಜೆಗಳು ವರಮಂತ್ರಿ ಶೇಖರಾನೇ. ಮಹಾಮಂತ್ರಿಗಳೇ, ಮಹಾಪ್ರಭು. ಈ ನಮ್ಮ ಧರ್ಮಿಷ್ಠ ರಾಜ್ಯದಲ್ಲಿ ಸತ್ಯವೇ ತಾಯಿ, ಧರ್ಮವೇ ತಂದೆ. ಹೀಗಿರುವಾಗ ಈ ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೇ. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾಯ ಕಾಲಕ್ಕೆ ತಂದು ಒಪ್ಪಿಸಿ ಹೋಗುತ್ತಿರುವರೋ ಅಥವಾ ಇಲ್ಲ ಎಂದು ಹೇಳುವರು. ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಲಾಲಿಸೋ ರಾಜೇಂದ್ರನೇ, ಲಾಲಿಸೋ ರಾಜೇಂದ್ರನೇ, ವರ್ಣಕ್ಕೆ ಭೂಪಾಲನೆ, ಲಾಲಿಸೋ ರಾಜೇಂದ್ರನೇ. ಚಿತ್ರದಿಂದ ಮನೆಗಳ ನೇತ್ರದಿಂದ ಬಂದಿದೆ, ಚಿತ್ರದಿಂದ
ಬೇಕಾದಂತ ದುರ್ಗ ಪದಾರ್ಥಗಳೆಲ್ಲವೂ ಸೌಖ್ಯದಿರುವರು. ಅದು ಅಲ್ಲದೆ ನಮ್ಮ ವರವೇದ ಪಂಡಿತರುಗಳು ಸೌಖ್ಯದಿಂದಿರುವರು ಮಹಾಪ್ರಭು. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನ ಆಯಾ ಕಾಲಕ್ಕೆ ತಂದಪ್ಪಿಸಿ ಹೋಗುತ್ತಿರೋರು. ಮತ್ತೇನಪ್ಪಣೆ? ಭಲೆ ಭಲೆ ಮಹಾಮಂತ್ರಿಗಳೇ, ನಿಮ್ಮ ಶುಭ ಸೂಚಕವಾದ ಮಾತುಗಳನ್ನು ಕೇಳಿ ಈ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇನ್ನು ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳುವರಾಗಿ. ಪ್ರಭು ಸೈನ್ಯಾಧ್ಯಕ್ಷ ರಾಜೇಂದ್ರ, ಪೇಳೈ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಪೇಳೈ. ಸೈನ್ಯಾಧ್ಯಕ್ಷ ರಾಜೇಂದ್ರ, ಪುರದಳು ಸೌರ್ಯವ ಶತ್ರುಗಳೊಡನೆ ದುರದಳು ಸೌರ್ಯವ ಶತ್ರುಗಳೊಡನೆ ದುರದಳು ಸೌರ್ಯವ ಶತ್ರುಗಳೊಡನೆ ವೈರವಾನು ತೋರುತ್ತಿರುವರೆ ಪೇಳೈ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಪೇಳೈ. ಸೈನ್ಯಾಧ್ಯಕ್ಷ ರಾಜೇಂದ್ರ, ನಮ್ಮ ಸೈನ್ಯದ ಬಲ ಹಬಲವನ್ನು ಯಾವ ರೀತಿಯಿಂದ ಇಟ್ಟಿರುವೆ ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವನಾಗು. ಅಪ್ಪಣೆ. ಲಾಲಿಸುರುಪತಿ ರಾಜೇಂದ್ರ, ಭಲೆ ಭಲೆ ಸೈನ್ಯಾಧ್ಯಕ್ಷ. ಲಾಲಿಸುರುಪತಿ ಪೇಳುಗರುಪತಿ ನೀಲೆಗಿಂದಲಿ ಸೈನ್ಯದ ಪರಿಯ. ರಾಜೇಂದ್ರ, ಲಾಲಿಸುರುಪತಿ ಪೇಳುಗರುಪತಿ ನೀಲೆಗಿಂದಲಿ ಸೈನ್ಯದ ಪರಿಯ. ಹರಿಹರ ಪರಶಿವ ಮುರಿಯಿತ ಜಗದಲ್, ಹರಿಹರ ಪರಶಿವ ಮುರಿಯಿತ ಜಗದ ಸುರಚಿರ ವಾರ್ತೆಯ ಬೇಳುವೆ ನಾನು, ಸುರಚಿರ ವಾರ್ತೆಯ ಬೇಳುವೆ ನಾನು. ಇವಾಗ ಸುರೇಂದ್ರ ನರಿತ, ಇವಾಗ ಸುರೇಂದ್ರ ನರಿತ. ಲೋಲಿ ಸುರಪತಿ ಪೇಳುಗರುಪತಿ ನೀಲೆಗೆಂದಲಿ ಸೈನ್ಯದ ಪರಿಯ. ಹರಿಹರ ಪರಶಿವ ಮುರಿಯಿತ ಜಗದಲ್, ಹರಿಹರ ಪರಶಿವ ಮುರಿಯಿತ ಜಗದ್ ಸುರಚಿರ ವಾರ್ತೆಯ ಬೇಳುವೆ ನಾನು, ಸುರಚಿರ ವಾರ್ತೆಯ ಬೇಳುವೆ ನಾನು. ನರಲ್ಲ ಇವಾಗ ಸುರೇಂದ್ರ ನರೆತ, ನರಲ್ಲ ಇವಾಗ ಸುರೇಂದ್ರ ನರೆತ. ಲೋಲಿ ಸುರುಪತಿ ಬೇಳುಗರುಪತಿ ನೀಲೆಗೆಂದಲಿ ಸೈನ್ಯದ ಪರಿಯ. ಸೈನ್ಯಾಧ್ಯಕ್ಷ, ನಮ್ಮ ಸೈನ್ಯವನ್ನು ಕಂಡರೆ ಪರರ ಸೈನ್ಯವು ಗಡಗಡರುವುದು. ಮತ್ತೇನಪ್ಪಣೆ? ಭಲೆ ಭಲೆ ಸೈನ್ಯಾಧ್ಯಕ್ಷ. ಅಸೂರನಾದ ಸೈನ್ಯಾಧಿಪತಿಯು ನಿಬಿಡ ಬುದ್ಧಿಗಳವನಾದ ಮಂತ್ರಿಯು ಈ ನನ್ನ ರಾಜ್ಯದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಕುಂದು ಕೊರತೆಗಳೆಂದರೇನು? ಸೈನ್ಯಾಧ್ಯಕ್ಷ, ಇನ್ನು ನಿನ್ನ ಸೈನ್ಯವನ್ನು ಸಂತೈಸಲು ನೀನಿನ್ನು ಹೊರಡುವನಾಗು. ಆಗಬಹುದು. ದೇಶವ ಬಿಟ್ಟು ರಾಜ್ಯವ ಕಳೆದು ಪರದೇಶಿಯಾಗಿ ಬಂದನು ನಾನು. ದೇಶವ ಬಿಟ್ಟು ರಾಜ್ಯವ ಕಳೆದು ಪರದೇಶಿಯಾಗಿ ಬಂದನು ನಾನು. ಬಡವನ ಮೇಲೆ
ಎಲ್ಲರಿಗೂ ಮಂಗಳವಾಗಲಿ. ಮೇಲೆ ಕೇಳುವರಾಗಿ. ಮಂತ್ರಿ, ಮಹಾಪ್ರಭು ನೋಡಿದಿರಾ? ನೋಡಿದೆನು. ಪ್ರಪಂಚದಲ್ಲಿ ಸೃಷ್ಟಿಸಿದ ಆ ಪರಮಾತ್ಮನು ಎಲ್ಲರನ್ನು ಒಂದೇ ಸಮನಾಗಿ ಏತಕ್ಕೆ ಹಿಡಬಾರದಾಗಿತ್ತು ಮಂತ್ರಿ? ಮಂತ್ರಿ, ಆ ಮಾತು ಹಾಗಿರಲಿ. ಮೊದಲು ಇವರು ಯಾರು ಎಂಬುದನ್ನು ವಿಚಾರಿಸುವನಾಗು. ಅಪ್ಪಣೆ ಮಹಾಪ್ರಭು. ಅಯ್ಯ, ನೀವುಗಳು ಯಾರು? ಅದು ಅಲ್ಲದೆ ಈ ಮುದ್ದು ಮಕ್ಕಳುಗಳು ಯಾರು? ಸ್ವಾಮಿ ಸ್ವಾಮಿ, ನಾನು ಒಬ್ಬ ದೇವದತ್ತನ ಬಡ ಬ್ರಾಹ್ಮಣನು ಸ್ವಾಮಿ. ಹಿಂದಿಗೆ 7 ವರ್ಷದಲ್ಲಿ ನಮ್ಮ ತಂದೆಯವರು ಸತ್ತು ಸ್ವರ್ಗಸ್ಥರಾದರು. ಅಂದಿನಿಂದ ಇಂದಿನವರೆಗೂ ತಿನ್ನಲು ಅನ್ನವಿಲ್ಲದೆ ಓದಲು ವಸ್ತ್ರವಿಲ್ಲದೆ ದೇಶದಿಂದ ದೇಶಕ್ಕೆ ಪಟ್ಟಣದಿಂದ ಪಟ್ಟಣಕ್ಕೆ ತಿರುಗುತ್ತಿರುವ ನನ್ನನ್ನು ದಾರಿದ್ರನ್ನು ಕರೆಯುವರು ಮಹಾಪ್ರಭು. ಮಂತ್ರಿಗಳೇ, ಮಹಾಪ್ರಭು ಆ ಮಾತು ಹಾಗಿರಲಿ. ಮೊದಲು ಈ ಮುದ್ದು ಮಕ್ಕಳನ್ನು ಈತನನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ಹೆಚ್ಚಾಗಿ ಅನ್ನ ನೀರನ್ನು ಕೊಡಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು ಮಹಾಪ್ರಭು, ನೀವು ಕೊಡುವಂತ ಅನ್ನ ನೀರನ್ನು ನನಗೂ ಅಲ್ಲದೆ ನನ್ನ ಬಡ ಮಕ್ಕಳಿಗೂ ಬೇಡವಾಗಿ ಮಾಡ್ಬೋ. ಮಹಾಮಂತ್ರಿಗಳೇ, ಹೋಗಲಿ. ಇವರನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ಹೆಚ್ಚಾಗಿ ವಸ್ತ್ರಾಭರಣವನ್ನು ಕೊಡಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು ಮಹಾಪ್ರಭು, ನೀವು ಕೊಡುವಂತ ವಸ್ತ್ರಗಳನ್ನು ನನಗೂ ಅಲ್ಲದೆ ನನ್ನ ಬಡ ಮಕ್ಕಳಿಗೂ ಬೇಡವಾಗಿ ಮಾಡ್ಬೋ. ಮಹಾಮಂತ್ರಿಗಳೇ, ಮಹಾಪ್ರಭು ಈ ಮುದ್ದು ಮಕ್ಕಳನ್ನು ಈತನನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ಹೆಚ್ಚಾಗಿ ದ್ರವ್ಯವನ್ನು ಕೊಡಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ನೀವು ಏ ಅಪ್ಪ, ನೀವು ಕೊಡುವಂತ ದ್ರವ್ಯವು ಬಚ್ಚಿಟ್ಟುಕೊಳ್ಳಲು ಸ್ಥಳವೂ ಗತಿಲೂ ಮಹಾಪ್ರಭು. ಏನು? ನಾನು ಕೊಡುವ ದ್ರವ್ಯವನ್ನು ಬಚ್ಚಿಡುವುದಕ್ಕೆ ನಿನ್ನಲ್ಲಿ ಸ್ವಲ್ಪವೂ ಸ್ಥಳವೂ ಗತಿ ಇಲ್ಲವೇ? ಗತಿಲೂ ಮಹಾಪ್ರಭು. ಮಹಾಮಂತ್ರಿಗಳೇ, ಮಹಾಪ್ರಭು ಹಾಗಾದರೆ ನಮ್ಮ ಅರಮನೆ ಹಿಂಭಾಗದಲ್ಲಿ ಈತನಿಗೂ ಒಂದು ದೊಡ್ಡದಾದ ಅರಮನೆಯನ್ನು ಕಟ್ಟಿಸಿಕೊಡು. ಅಪ್ಪಣೆ ಮಹಾಪ್ರಭು. ನಾನು ಕೊಡುವ ದ್ರವ್ಯವನ್ನು ಆ ಅರಮನೆಯಲ್ಲೇ ಬಚ್ಚಿಟ್ಟುಕೊಂಡು ಈತನು ಈ ಮುದ್ದು ಮಕ್ಕಳು ಸಾಯವರೆಗೂ ಜೀವಿಸಲಿ. ಸ್ವಾಮಿ ಸ್ವಾಮಿ, ನೀವು ಮಹಾಪ್ರಭು, ನೀವು ಕಟ್ಟಿಸಿಕೊಡುವಂತ ಅರಮನೆಯು ನೀವು ಕೊಡುವಂತ ದ್ರವ್ಯವು ನನಗೂ ಅಲ್ಲದೆ ನನ್ನ ಬಡ ಮಕ್ಕಳಿಗೂ ಬೇಡ ಪ್ರಭು. ಏನು? ನಾನು ಏನೇ ಕೊಡ್ತೀನಿ ಎಂದರು ಬೇಡ ಬೇಡ ಎಂದು ಹೇಳುತ್ತಿರುವೆಲ್ಲ. ಹಾಗಾದರೆ ಈ ನನ್ನ ಆಸ್ಥಾನಕ್ಕೆ ಬಂದ ಕಾರಣವೇನು? ಸ್ವಾಮಿ ಮಹಾಪ್ರಭು, ಸತ್ಯವಂತ ವಿಚಾರ ತಿಳಿದು ನಾನು ಅಲ್ಲದೆ ನನ್ನ ಬಡ ಮಕ್ಕಳು ಓಡೋಡಿ ಬಂದೆವು ಮಹಾಪ್ರಭು. ಮಂತ್ರಿ ಮಹಾಪ್ರಭು, ಈ ದಾರಿದ್ರ್ಯನು ಆಡುತ್ತಿರುವ ಮಾತಿಗೆ ನನಗೇಕೋ ತಲೆ ದೂಗುತ್ತಿರುವುದಲ್ಲ, ಕಾರಣವೇನಿರಬಹುದು ಮಂತ್ರಿ? ಮಹಾಪ್ರಭು, ಏನೋ ಸಂಶಯವೇ ಇರಬೇಕು. ಆ ಸಂಶಯವು ನಮ್ಮನ್ನು ಏನು ಮಾಡಬಲ್ಲದು ಮಂತ್ರಿ? ಈತನ ಮಾತಿಗೆ ಸಮ್ಮತಿಸದೆ ಸುಮ್ಮನೆ ಇರಬಹುದಾಗಿತ್ತು. ಆದರೆ ಈ ಮುದ್ದು ಮಕ್ಕಳನ್ನು ನೋಡಿದರೆ ನನಗೆ ಬಹಳ ಉಭಯ ಸಂಕಟವಾಗುತ್ತಿರುವುದು. ಅಯ್ಯ ದಾರಿದ್ರನೇ, ಇದು ನಿನ್ನ ಮಾತಿಗೆ ಪ್ರತಿ ಉತ್ತರವೇ ಇಲ್ಲ. ನಿನ್ನ ವಿಚಾರವನ್ನು ತಿಳಿಸುವನಾಗು. ಸ್ವಾಮಿ ಸ್ವಾಮಿ, ಹಾಗಾದ್ರೆ ಈ ನನ್ನ ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಳ್ಳಬೇಕೆಂದು ಕರಮುಗಿದು ಬೇಡಿಕೊಳ್ಳೇನು ಮಹಾಪ್ರಭು. ಹಾ ಮಂತ್ರಿ, ಕೆಟ್ಟೆನು ಮಂತ್ರಿ, ಕೆಟ್ಟೆನು. ಮಹಾಪ್ರಭು ಶಾಂತರಾಗಿರಿ. ಮಂತ್ರಿ, ಈ ದಾರಿದ್ರ್ಯವನ್ನು ನಾನು ದಾನವಾಗಿ ತೆಗೆದುಕೊಳ್ಳುತ್ತೇನೆ ಎಂದು ಪ್ರಮಾಣ ವಚನವನ್ನು ಮಾಡಿಬಿಟ್ಟೆನಲ್ಲ ಮಂತ್ರಿ. ಮುಂದೇನು ಮಾಡುವುದು ಮಂತ್ರಿ? ಮಹಾಪ್ರಭು, ಭಾಷೆಯನ್ನು ಕೊಟ್ಟ ಮೇಲೆ ಭಾಷೆಯಂತೆ ನಡೆದುಕೊಳ್ಳುವುದು ಕ್ಷತ್ರಿಯರ ಧರ್ಮವಲ್ಲವೇ? ನೀವೇ ಆಲೋಚಿಸಿ ನೋಡುವರಾಗಿ. ನಿಜ ಮಂತ್ರಿ, ನಿಜ. ನೀವು ಹೇಳುತ್ತಿರುವ ಮಾತು ನಿಜ. ಅಯ್ಯ ದಾರಿದ್ರನೇ, ಒಂದು ಪಾತ್ರೆಯಲ್ಲಿ ಗಂಗೋದಕವನ್ನು ತರಿಸಿ ನಿನ್ನ ದಾರಿದ್ರ್ಯವನ್ನು ಏಕಸತ್ಯ ಮನೋಭಾವದಿಂದ ನನಗೆ ದಾನವಾಗಿ ದಾರಿಯನ್ನು ಎರೆದುಕೊಡುವನಾಗು. ಮಹಾಪ್ರಭು, ಗಂಗೋದಕ ತರುವಷ್ಟು ಪಾತ್ರೆಯೂ ಸಹ ಗತಿಯಿಲ್ಲ ಮಹಾಪ್ರಭು. ಏನು? ಒಂದು ಪಾತ್ರೆಯಲ್ಲಿ ಗಂಗೋದಕ ತರುವಷ್ಟು ಪಾತ್ರೆಯೂ ಸಹ ನಿನ್ನಲ್ಲಿ ಗತಿ ಇಲ್ಲವೇ? ಮಹಾಮಂತ್ರಿಗಳೇ, ಮಹಾಪ್ರಭು, ನಮ್ಮ ಅರಮನೆಯಿಂದ ಒಂದು ಪಾತ್ರೆಯಲ್ಲಿ ಗಂಗೋದಕವನ್ನು ಧರಿಸಿ ಆ ದಾರಿದ್ರ್ಯನ ಕೈಯಲ್ಲಿ ಕೊಡುವರಾಗಿ. ಮಹಾಪ್ರಭು, ಯಾರಲ್ಲಿ ಈ ಕೂಡಲೇ ನಮ್ಮ ಅರಮನೆಯಿಂದ ಗಂಗೋದಕವನ್ನು ತರತಕ್ಕದ್ದು? ಅಯ್ಯ, ಗಂಗೋದಕ ಸಿದ್ಧ ಆಗಿರುವುದು, ಈಗ ತೆಗೆದುಕೊಳ್ಳುವರಾಗಿ. ಮಹಾಪ್ರಭು, ಒಂದೇ ಮನಸ್ಸಿಂದ 2 ಕರಗಳನ್ನು ಜೋಡಿಸಿ ಮುಂದಕ್ಕೆ ನಿಂತರೆ ಈ ನನ್ನ ದಾರಿದ್ರ್ಯವನ್ನು ದಾರಿ ಎಳೆದುಕೊಡೋನು ಮಹಾಪ್ರಭು. ನಿನ್ನ ಇಷ್ಟ ಇದ್ದಂತೆ ಆಗಲಿ. ಹರಿ ಹರಿ ವಾಸುದೇವನೇ, ಹರಿ ಹರಿ ವಾಸುದೇವನೇ,
ಧಾರೆಯೇನೋ ದೇವಾ ನೀರ್ ಕೊಡಕ್ಕಿಲ್ವಾ? ನೀರು ಕೊಡಪ್ಪ, ನೀರು ಕೊಡು. ನೀರು ಕೊಡು. ಅಲ್ಲಿ ಇಸ್ಕೊ, ನೀರು. ಅಲ್ಲಿ ಇಸ್ಕೊ. ನೀರು ಕೊಡ್ಬೇಕಮ್ಮ. ಇಸ್ಕೊ, ಇಸ್ಕೊ, ಇಸ್ಕೊ. ಹರಿ ಹರಿ ವಾಸುದೇವನೇ, ಹರಿ ಹರಿ ವಾಸುದೇವನೇ, ಈ ಎನ್ನಯ ಧರಿಸಿಕೊಂಡು ವಿಕ್ರಮರಾಜರಿಗೆ ಧರೆಯನ್ನು ಎರೆವೆನು ದೇವಾ. ಶನಿದೇವರ ಪಾದ ಗೋವಿಂದ, ಶನಿದೇವರ ಪಾದ ಗೋವಿಂದ, ಶನಿದೇವರ ಪಾದ ಗೋವಿಂದ. ಅಯ್ಯ ದಾರಿದ್ರನೇ, ಹಾ ಪ್ರಭು. ನಿನ್ನ ದಾರಿದ್ರ್ಯವನ್ನು ನಾನು ಏಕಸತ್ಯ ಮನೋಭಾವದಿಂದ ದಾನವಾಗಿ ತೆಗೆದುಕೊಂಡಿದ್ದು ಆಯಿತು. ಇನ್ನು ನಿನ್ನ ಮುಂದಿನ ವಿಚಾರವನ್ನು ತಿಳಿಸುವನಾಗು. ಬಾ ಪ್ರಭು, ನಿಮ್ಮಿಂದ ನಾನು ಅಲ್ಲದೆ ಈ ನನ್ನ ಬಡ ಮಕ್ಕಳು ಇಲ್ಲಿಗೆ ಧನ್ಯರದವು. ತಮ್ಮ ಅಪ್ಪಣೆ ಆದ್ರೆ ನಾವಿನ್ನು ಹೋಗಿ ಬರ್ತೀವಿ ಮಾ ಪ್ರಭು. ನಿಮಗೆ ಮಂಗಳವಾಗಲಿ, ಹೋಗಿ ಬರುವರಾಗಿ. ಶನಿದೇವರ ಪಾದ ಗೋವಿಂದ, ಶನಿದೇವರ ಪಾದ ಗೋವಿಂದ. ಮಹಾಮಂತ್ರಿಗಳೇ, ಮಹಾಪ್ರಭು, ಈ ದಾರಿದ್ರ್ಯವನ್ನು ನಾವು ದಾನವಾಗಿ ತೆಗೆದುಕೊಂಡಿದ್ದು ಆಯಿತು. ಹೌದು ಮಹಾಪ್ರಭು. ಆದರೆ ಈ ದಾರಿದ್ರ್ಯ ಬರುವ ಭಾಗವುದು ಯಾವುದು? ಇದನ್ನು ಯಾರಲ್ಲಿ ತಿಳಿಯಬಹುದು? ಮಹಾಪ್ರಭು, ಇದಕ್ಕೇಕೆ ಚಿಂತಿಸಬೇಕು? ಮತ್ತಿನ್ನೇನು ಮಾಡಬೇಕು? ನಮ್ಮ ಅರಮನೆಯ ರಾಜಪುರೋಹಿತರನ್ನು ರಾಜಸ್ಥಾನಕ್ಕೆ ಕರೆಯಿಸಿ ಅವರಿಂದಲೇ ತಿಳಿದುಕೊಳ್ಳಬಹುದಲ್ಲವೇ? ಭಲೇ ಮಹಾಮಂತ್ರಿಗಳೇ, ಒಳ್ಳೆ ಉಪಾಯವನ್ನೇ ಯೋಚಿಸಿದೆ. ಹಾಗಾದರೆ ನಮ್ಮ ಅರಮನೆಯಲ್ಲಿರುವ ರಾಜಪುರೋಹಿತರನ್ನು ಈ ರಾಜಸ್ಥಾನಕ್ಕೆ ಆಜ್ಞಾಪಿಸು. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ? ಈ ಕೂಡಲೇ ನಮ್ಮ ಅರಮನೆಯ ರಾಜಪುರೋಹಿತರನ್ನು ರಾಜಸ್ಥಾನಕ್ಕೆ ಬರಮಾಡತಕ್ಕದ್ದು. ರಾಜರ ಮನೆಯಲ್ಲಿ ಏನ್ರೇ ರಾಮಶಾಸ್ತ್ರಿ, ಕುಂಟಶಾಸ್ತ್ರಿ ಬರ್ಲಿವಲ್ರೇ? ಎಲ್ಲೋ ಎತ್ ಕಡೆ ಕೊಂಡ್ಕೊಂಡು ಬರ್ತಾನೆ ಅವನೇ ಸ್ವಾಮಿ. ಬರ್ತಾವ ನೋಡ್ರಿ. ಬರ್ಲಿ ಬನ್ನಿ ಸ್ವಾಮಿ, ಬನ್ನಿ. ಏನ್ ಸ್ವಾಮಿ ಬಹಳ ತಡ ಆಯ್ತು. ಅಯ್ಯೋ ಸೋದ್ರಿ ಮಂಡವ, ನಿಮ್ಗೆ ಗೊತ್ತಿಲ್ವೇನ್ರು? ಗೊತ್ತಿಲ್ಲ ಸ್ವಾಮಿ. ನನ್ಗೆ ಇಬ್ಬಿಬ್ರು ತಿಳ್ಕೊಂಡ್ರು. ಓ, ಸರಿಯಾಗಿ ಮಾಡಿದಿರ ಬಿಡಿ. ಅಯ್ಯೋ, ಒಬ್ಳ ಹೆಸರು ಶಶಿ ಅಂತ, ಓಹೋ, ಇನ್ನೊಬ್ಳ ಹೆಸರು ಸುಬ್ಬಿ ಅಂತ. ಸರಿ ಬಿಡಿ. ಶಶಿ ಏನ್ ಮಾಡ್ಲಿ ಗೊತ್ತಾ? ಏನ್ ಮಾಡಿದ್ರಿ? ಗಸಗಸೆ ಪಾಯಸ ಮಾಡ್ಬಿಟ್ಟು ಹಾ ಒಂದು ಬಿನ್ಗೆ ತುಂಬ ಮಡಗಿದ್ಲು. ಹಾ ಸುಬ್ಬಿ ಏನ್ ಮಾಡ್ಲು ಅಂದ್ರೆ ಹಾ ಕೋಸಂಬರಿ ಮಾಡ್ಬಿಟ್ಟು ಒಂದು ಬಾಟ್ಲು ತೆಗ್ದು ಮಡಗಿದ್ಲು. ಹಾ. ಅದನ್ನ ತಿಂದ್ಬಿಟ್ಟು ನನ್ ಹೊಟ್ಟೆ ತುಂಬಿಸ್ಕೊಂಡು ಬರೋ ಅಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಅಷ್ಟೆಲ್ಲ ಒಬ್ರ ತಿನ್ನೇನ್ರಿ? ಇನ್ಯಾರಿಗೆ ನಿಮ್ ಕರ್ಕೊಂಡು ತಿನ್ನಿಸದ? ನಮಗೂ ಸ್ವಲ್ಪ ತರಕಿಲ್ವೇನ್ರಿ? ಹಂಗಲ್ಲ, ಏನ್ ಪಂಚೆನ ನಿನ್ನೆ ತಾನೆ ಮೇಲ್ಕೋಟಲ್ಲಿ ತರಿಸೋ ಸ್ವಾಮಿ ನಾವು. ಬರೇ 3 ಮುಕ್ಕಾಲಣಿಗೆ ಬಣ್ಣ ಅಂತ ಗ್ಯಾರಂಟಿ. ಸರಿ ಆಯ್ತು, ಬನ್ನಿ. ಆ ವಿಕ್ರಮರಾಜರ ಇದಕ್ಕೋಗೋಣ. ಬರೋಳವ್ರೆ. ಸರಿ, ಎಲ್ಗೋಯ್ತಾ ಇದೀರಿ? ವಿಕ್ರಮರಾಜರ ಸಭೆಗೆ. ಓ ನಡಿ, ನಾನು ಬರ್ತೀನಿ ಹಂಗಾರೆ. ಬನ್ನಿ ಬನ್ನಿ.